ಅರಮನೆ ನಗರಿ ಮೈಸೂರಿನಲ್ಲಿ ಸಾರೋಟ್ಗಳನ್ನು ನೋಡೋದೇ ಒಂಥರ ಚಂದ. ರಸ್ತೆಗಳಲ್ಲಿ ಟಾಂಗಾಗಳು ಓಡಾಡ್ತಾ ಇದ್ರೆ ಕಣ್ಣಿಗೆ ಹಬ್ಬ. ರಾಜರ ಕಾಲದಿಂದಲೂ ಕಾರುಬಾರು ನಡೆಸ್ತಾ ಇದ್ದ ಟಾಂಗಾಗಳು ಇದೀಗ ಮರೆ ಆಗ್ತಾ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕೆ ಅನ್ನೋದಾದ್ರೆ ಈ ಸ್ಟೋರಿ ನೋಡಿ. ಸಾಂಸ್ಕೃತಿಕ ನಗರಿ ಮೈಸೂರು ಅಂದ ತಕ್ಷಣ ನಮ್ಮ ಕಣ್ಣೆದುರು ಬರೋದು ಭವ್ಯ ಅರಮನೆ, ವಿಶ್ವ ಪ್ರಸಿದ್ಧ ದಸರಾ ಮಹೋತ್ಸವ ಮತ್ತು ರಾಜ ಮನೆತನದ ಕಾಲದ ವೈಭವ. ಈ ಗತವೈಭವದ ಪಾರಂಪರಿಕ ಸಾಕ್ಷಿಯಾಗಿ ಎಂದಿಗೂ ಮೈಸೂರಿನ ರಸ್ತೆಗಳಲ್ಲಿ ಓಡಾಡ್ತಾ ಇರುವಂಥದ್ದು ಶಾ ಪಸಂದ್ ಟಾಂಗಾಗಳು. ಅರಮನೆ ಮತ್ತು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ರಾಜ ಮನೆತನದವರು ಹಾಗೂ ನಗರದ ಶ್ರೀಮಂತರು ಓಡಾಡಲಿಕ್ಕೆ ಬಳಸ್ತಾ ಇದ್ದಂಥ ಸುಂದರ ಕುದುರೆ ಗಾಡಿಗಳು ಮೈಸೂರಿನ ಸಂಸ್ಕೃತಿಗೆ ಐಡೆಂಟಿಟಿ. ಆದರೆ ಇತ್ತೀಚೆಗೆ ಪ್ರವಾಸೋದ್ಯಮ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಟಾಂಗಾಗಳು ಕಣ್ಮರೆಯಾಗುವ ಭೀತಿ ಎದುರಾಗಿದೆ. ಮೈಸೂರಲ್ಲಿ ಕ್ಷೀಣಿಸ್ತಾ ಇದೆಯಾ ಟಾಂಗಾಗಳ ದರ್ಬಾರ್? ಅಧಿಕಾರಿಗಳ ನಿರ್ಲಕ್ಷ್ಯ, ಕುದುರೆ ಗಾಡಿಗಳ ಸಂಖ್ಯೆ ಇಳಿಕೆ. ಮೈಸೂರು ಒಡೆಯರ್ ಮತ್ತು ಬ್ರಿಟಿಷ್ ಆಳ್ವಿಕೆಯ ಕಾಲದಿಂದಲೂ ಕೂಡ ಶಾ ಪಸಂದ್ ಟಾಂಗಾಗಳಿಗೆ ರಾಜ ಮನೆತನದಲ್ಲಿ ವಿಶೇಷ ಗೌರವವಿತ್ತು. ಇಂದಿಗೂ ಪ್ರತಿ ವರ್ಷ ಮೈಸೂರು ದಸರಾ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಟ್ಟ ದಂಪತಿಗಳಿಗೆ ಟೌನ್ ಹಾಲ್ನಿಂದ ವಿಶೇಷ ಪಾರಂಪರಿಕ ಟಾಂಗಾ ಸವಾರಿಯನ್ನ ಆಯೋಜನೆ ಮಾಡಲಾಗುತ್ತೆ. ಒಂದ್ ಕಾಲದಲ್ಲಿ ಮೈಸೂರಿನ ರಾಜ ಬೀದಿಗಳ ಅಂದವನ್ನ ಹೆಚ್ಚಿಸ್ತಾ ಇದ್ದಂಥ ಈ ಟಾಂಗಾಗಳು ಇಂದು ಅಳಿವಿನ ಅಂಚಿಗೆ ಬಂದು ತಲುಪಿವೆ. ಈ ಮೊದಲು ಅರಮನೆಯ ಸುತ್ತಮುತ್ತ ಪ್ರಕೃತಿ ರಮಣೀಯ ಕುಕ್ಕರಹಳ್ಳಿ ಕೆರೆ, ಅಗ್ರಹಾರ ಹಾಗೂ ಸಬರ್ಬನ್ ಬಸ್ ಸ್ಟ್ಯಾಂಡ್ ಸೇರಿದಂತೆ ನಗರದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಬರೋಬ್ಬರಿ 250ಕ್ಕೂ ಹೆಚ್ಚು ಪಾರಂಪರಿಕ ಟಾಂಗಾಗಳು ಓಡಾಡ್ತಾ ಇದ್ವು. ಆದರೆ ಆಧುನಿಕತೆಯ ಅಬ್ಬರ ಮತ್ತು ಪ್ರವಾಸೋದ್ಯಮ ಇಲಾಖೆಯ ನಿರ್ಲಕ್ಷ್ಯದಿಂದ ಕೇವಲ 60ಕ್ಕೆ ಬಂದು ಇಳಿದಿದೆ. ಕುದುರೆಗಳ ನಿರ್ವಹಣೆ, ಮೇವಿನ ಖರ್ಚು ಹಾಗೂ ಪ್ರವಾಸಿಗರ ಕೊರತೆಯಿಂದಾಗಿ ಟಾಂಗಾ ನಂಬಿದ ಕುಟುಂಬಗಳ ಬದುಕು ಬೀದಿಗೆ ಬೀಳುವಂತಾಗಿದೆ. ಟಾಂಗಾ ವ್ಯವಸ್ಥೆಯನ್ನ ಹಾಗೂ ಟಾಂಗಾ ನಿಲ್ದಾಣವನ್ನ, ಈಗ ಅಗ್ರಹಾರದಲ್ಲಿದೆ ಟಾಂಗಾ ನಿಲ್ದಾಣ, ಶುಚಿತ್ವನೇ ಇಲ್ಲ, ಅಲ್ಲಿ ಸೋರ್ತಾ ಇದೆ. ಅವತ್ತಿನ ಕಾಲದಲ್ಲಿ ಕಟ್ಟಿರುವಂತದ್ದು. ಇದಕ್ಕೆ ಆದಂತ ನೋಡಿ, ಇಲ್ಲೊಂದು ಟಾಂಗಾಗಳನ್ನ ಕಟ್ಕೋತಾರೆ, ಯಾವುದು ಕುಕ್ರಳ್ಳಿ ಕೆರೆ ಹತ್ರ. ಮೈಸೂರಿನಲ್ಲಿ ವಿಶೇಷವಾಗಿ ಟಾಂಗಾ ಅಂತಂದ್ರೆ ಒಂದು ದಸರಾದಲ್ಲಿ ಒಂದು ದೊಡ್ಡ ವೈಭವ. ಇದನ್ನ ಉಳಿಸ್ಕೊಂಡು ಹೋಗುವಂತ ಪರಂಪರೆಯನ್ನ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಿದಂತ ಪರಂಪರೆಯನ್ನ ನಾವು ಮರ್ತು ಬಿಡ್ತಾ ಇದೀವಿ. ಅದರಲ್ಲಿ ಒಂದು ಟಾಂಗಾ ವ್ಯವಸ್ಥೆ, ಅದನ್ನ ನಾವು ಉಳಿಸ್ಕೊಂಡು ಹೋಗುವಂತ ಕೆಲಸಗಳನ್ನ ಇವತ್ತು ಪ್ರವಾಸೋದ್ಯಮ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮೈಸೂರಿನ ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸಬೇಕಾದಂತ ಪ್ರವಾಸೋದ್ಯಮ ಇಲಾಖೆ ಮಾತ್ರ ಯಾವ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಟಾಂಗಾಗಳ ಅಭಿವೃದ್ಧಿ ಹಾಗೂ ಟಾಂಗಾ ಮಾಲೀಕರ ಹಿತರಕ್ಷಣೆ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ವಿದೇಶಿ ಪ್ರವಾಸಿಗರನ್ನ ಸೆಳೆಯುವಂತ ಇಂತಹ ಅದ್ಭುತ ಪಾರಂಪರಿಕ ಸವಾರಿಗೆ ಪ್ರೋತ್ಸಾಹ ನೀಡದಿದ್ರೆ ಇತಿಹಾಸದ ಪುಟವನ್ನ ಸೇರ್ಲಿವೆ ಅಂತಿದ್ದಾರೆ. ಒಟ್ನಲ್ಲಿ ಮೈಸೂರಿನ ಸೌಂದರ್ಯಕ್ಕೆ ಮತ್ತೊಂದು ಹೆಸರಾಗಿದ್ದಂಥ ಶಾ ಪಸಂದ್ ಟಾಂಗಾಗಳು ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಕಣ್ಮರೆಯಾಗ್ತಿವೆ. ಸರ್ಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಂಡು ಮರುಜೀವ ನೀಡುವ ಕೆಲಸವನ್ನ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್